ಹಲೋ ಫ್ರೆಂಡ್ಸ್, ಇದು ಲಾಸ್ಟ್ ವಿಡಿಯೋದಲ್ಲಿ ನಾನು VTU MBA ಎಕ್ಸಾಮಿನೇಷನ್ ಅದೇ ಕಂಟಿನ್ಯೂಸ್ ಆಗಿ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಪಾರ್ಟ್ 1 ಮಾಡಿದ್ದೆ ಕ್ವಾಂಟಿಟೇಟಿವ್ ಮೆಥಡ್ ಡಿಸೆಂಬರ್ 2017 ಜನವರಿ 18 ಪಾರ್ಟ್ 2 ಅಲ್ಲಿ ನಾವು ಮಿಕ್ಕಿದ ಕ್ವಶನ್ಸ್ಗಳನ್ನ ಕವರ್ ಆಗೋಣ. ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ತರ ನಂದು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಕಾಗಿದ್ದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫೈ ಬರುತ್ತೆ, ನೀವು ವಿಡಿಯೋನ ನೋಡ್ಬೋದು. ಓಕೆ, ಬನ್ನಿ ಫ್ರೆಂಡ್ಸ್ ಹೋಗೋಣ. ಓಕೆ, ಬನ್ನಿ ಫ್ರೆಂಡ್ಸ್, ಏನ್ ಕೇಳ್ತಾರೆ ಫೋರ್ತ್ ಕ್ವಶನ್ ಇದು. ಏನ್ ಹೇಳುತ್ತೆ ಅಂದ್ರೆ ವಾಟ್ ಈಸ್ ಅ ಡಿಸಿಷನ್ ಟ್ರೀ, ವಾಟ್ ಆರ್ ದ ನೋಟ್ಸ್ ಅಂಡ್ ದಿ ಬ್ರಾಂಚಸ್ ಅಂತ ಕೇಳ್ತಾರೆ. ನೆಕ್ಸ್ಟ್, ಇಫ್ ದೇರ್ ಆರ್ 2200 typographical error randomly distributed in a 500 page manuscript, find the probability that a given page contains exactly 3 error. Okay, next, the ranking of 10 researcher in 2 projects A and B are follows, find the rank correlation ಅಂತ ಕೊಟ್ಟಿದ್ದಾರೆ. ಓಕೆ, ಬನ್ನಿ ಫಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಸೊ ವಾಟ್ ಈಸ್ ಅ ಡಿಸಿಷನ್ ಟ್ರೀ, ವಾಟ್ ಆರ್ ದ ನೋಟ್ಸ್ ಅಂಡ್ ದಿ ಬ್ರಾಂಚಸ್. ಸೊ ನಿಮಗೆ ಆ ಡಿಸಿಷನ್ ಟ್ರೀ ಇಸ್ ಅ useful construct for visualizing a firm business decision and setting up all logical possibilities associated with it. A decision tree presents in an ordered form the decision faced by the company in a given situation by tracking the option ಅವೈಲಬಲ್ ಟು ದಿ ಡಿಸಿಷನ್ ಮೇಕರ್. ಯೂಶಲಿ ಡಿಸಿಷನ್ ಟ್ರೀ ಏನು ಅಂದ್ರೆ, ನಾವು ಏನನ್ನ ಬಿಸ್ನೆಸ್ ಡಿಸಿಷನ್ ತಗೋಬೇಕಂದ್ರೆ ನಾವು ಈ ಬಿಸ್ನೆಸ್ ಟ್ರೀನ ಹಾಕ್ತಿವಿ. ವೇರಿಯಸ್ ಡಿಫ್ರೆಂಟ್ ಪಾಸಿಬಿಲಿಟಿ ಏನಿರುತ್ತೆ ಅದನ್ನೆಲ್ಲ ಡ್ರಾ ಮಾಡಿ, ಆಗ ನಮಗೆ ಡಿಸಿಷನ್ ತಗೊಳಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್, a decision tree typically starts with a single node, okay, which branches into possible outcomes. What are nodes and the branches? ಇನಿಷಿಯಲಿ ಒಂದು ಸಿಂಗಲ್ ನೋಡ್ ಆಗಿ ಬರುತ್ತೆ, ಆಮೇಲೆ ಬ್ರಾಂಚಸ್ ತರ ಮೂವ್ ಆಗುತ್ತೆ, ಅದು ಪಾಸಿಬಲ್ ಔಟ್ಕಮ್. ಈಚ್ ಆಫ್ ದಿಸ್ ಔಟ್ಕಮ್ leads to an additional node with branch off into other possibility. This gives it a tree like shape. ಸೊ ಇದನ್ನ ಅದಕ್ಕೆ ಡಿಸಿಷನ್ ಟ್ರೀ ಅಂತ ಕರೀತಾರೆ. ಟ್ರೀ ಲೈಕ್ ಶೇಪ್ ಅಲ್ಲಿ ಬರುತ್ತೆ. ಹೆಂಗಿರುತ್ತೆ ಅಂದ್ರೆ, ನಿಮ್ಗೆ ಕೆಲವರು ಇದು ಬರೀತಾರೆ, ಇನ್ನೊಂದು ಇಲ್ಲಿ ಹಿಂಗಿರುತ್ತೆ, ಪುನಃ ಇಲ್ಲಿ ವೇರಿಯಸ್ ಡಿಫ್ರೆಂಟ್ ಆಲ್ಟರ್ನೇಟಿವ್ ಇರುತ್ತೆ, ಪ್ರಾಬಬಿಲಿಟಿ ಅಟ್ಯಾಚ್ ಆಗಿರುತ್ತೆ, ಇಲ್ಲಿ ಇದಕ್ಕೆ ಪ್ರಾಬಬಿಲಿಟಿ ಅಟ್ಯಾಚ್ ಆಗುತ್ತೆ. ಈ ತರ ನಾವು ಡಿಸಿಷನ್ ಟ್ರೀನ ಬರಿತೀವಿ. ಓಕೆ, ಇದು ಎ ಮುಗೀತು. ನೆಕ್ಸ್ಟ್ ಬಿ ಹೋಗೋಣ, ಏನ್ ಕೇಳ್ತಾರೆ ನೋಡೋಣ. ಇದು ಒಂದು ಎಕ್ಸಾಂಪಲ್ ಯಾವ ರೀತಿ ಮಾಡೋದು ಅಂತ ಇರೋದು. ಏನೋ ಡಿಸಿಷನ್ ಟ್ರೀ. ಈಗ ಕಂಪನಿ ಸೇಲ್ನ ರೇಸ್ ಮಾಡಬೇಕು, ಅದಕ್ಕೆ ಮೂರು ಆಪ್ಷನ್ ಇದೆ. ಅದಕ್ಕೆ ಒಂದು ಲಾಯಲ್ಟಿ ಕಾರ್ಡ್ ನ ಲಾಂಚ್ ಮಾಡೋದು, ನೆಕ್ಸ್ಟ್ ಪ್ರೈಸ್ ನ ಕಟ್ ಮಾಡೋದು, ಇಲ್ಲ ಅಂದ್ರೆ ಏನು ಮಾಡದೇ ಇರೋದು. ಓಕೆ, ಸೊ ಇಲ್ಲಿ ನೋಡಿ, ಇದೆಲ್ಲ ಬರ್ತಾ ಇದೆಯಲ್ಲ, ಇದೆಲ್ಲ ನಮಗೆ ಆಪ್ಷನ್ಸ್ ಗಳು ಕೊಡ್ತಾರೆ, ಬೇರೆ ಬೇರೆ ಆಪ್ಷನ್ಸ್. ಯಾವತ್ತು ಈ ಸ್ಕ್ವಯರ್ಗೆ ಯಾವತ್ತು ಪ್ರಾಬಬಿಲಿಟಿ ಅಟ್ಯಾಚ್ ಆಗಿರಲ್ಲ, ಈ ಸ್ಕ್ವಯರ್ಗೆ ಪ್ರಾಬಬಿಲಿಟಿ ಅಟ್ಯಾಚ್ ಆಗಿರಲ್ಲ. ಇದಕ್ಕೆ ಏನಂದ್ರೆ ಲಾಂಚ್ ಯಾವ್ಯಾವ ಡಿಸಿಷನ್ ತಗೋಬಹುದು ಅಂತ ಇದಿರುತ್ತೆ. ಈಗ ಈ ರೌಂಡ್ಗೆ ಈಗ ಲಾಯಲ್ಟಿ ಕಾರ್ಡ್ ಲಾಂಚ್ ಮಾಡ್ಬೇಕಾದ್ರೆ 5 ಲಕ್ಷ ಆಗುತ್ತೆ, ಪ್ರೈಸ್ ಕಟ್ ಮಾಡಿದ್ರೆ 3 ಲಕ್ಷ ಆಗುತ್ತೆ ಕಾಸ್ಟ್ ಇದ್ರದ್ದು. ಓಕೆ, ಸೊ ಈಗ ಏನಾನ ಲಾಯಲ್ಟಿ ಕಾರ್ಡ್ ನ ಲಾಂಚ್ ಮಾಡಿದ್ರೆ ಹೈ ಸೇಲ್ ಬಂದ್ರೆ ಏನಾಗುತ್ತೆ, ಲೋ ಸೇಲ್ ಬಂದ್ರೆ ಏನಾಗುತ್ತೆ ಅಂತ ಎರಡು. ಅದಕ್ಕೆ ಪ್ರಾಬಬಿಲಿಟಿ ಹೆಚ್ಚಾಗುತ್ತೆ. ಅಂದ್ರೆ 60% ಹೈ, ಇದು 0.6 ಅಂತ 60% ಹೈ ಸೇಲ್ ಇರುತ್ತೆ, 40% ಲೋ ಸೇಲ್ ಇರುತ್ತೆ. ಅದಕ್ಕೆ ಅದೇ ತರ ಈಗ ಪ್ರೈಸ್ ನೇನ ಕಟ್ ಮಾಡಿದ್ರೆ ಹೈ ಸೇಲ್ಗೆ 80% ಇರುತ್ತೆ, ಲೋ ಸ್ಕೇಲ್ಗೆ 20% ಇರುತ್ತೆ, 0.2. ಏನಾನ ಹೈ ಸೇಲ್ ಬಂದ್ರೆ 10 ಲಕ್ಷ ಬರುತ್ತೆ, ಲೋ ಸೇಲ್ ಬಂದ್ರೆ 7,50,000 ಬರುತ್ತೆ. ಅದೇ ತರ ಕಟ್ ಪ್ರೈಸ್ ಅಲ್ಲಿ ಹೈ ಸೇಲ್ ಇತ್ತಂದ್ರೆ 8 ಲ್ಯಾಕ್ಸ್ ಬರುತ್ತೆ, ಲೋ ಸೇಲ್ ಇದ್ರೆ 5 ಲ್ಯಾಕ್ಸ್ ಬರುತ್ತೆ. ಇದು ಕಂಪ್ಲೀಟ್ ನಿಮ್ಗೆ ಡಿಸಿಷನ್ ಟ್ರೀ. ಈಗ ಇದ್ರೊಳಗೆ ನೀವು ಡಿಸಿಷನ್ ತಗೋಬೇಕಾಗತ್ತೆ. ಈ ತರ ನಾವು ಡಿಸಿಷನ್ ಟ್ರೀನ ಬರಿತೀನಿ. ಜಸ್ಟ್ ಅನ್ ಎಕ್ಸಾಂಪಲ್, ನೀವು ಡಿಸಿಷನ್ ಟ್ರೀ ಬರೆದ ಒಂದು ಎಕ್ಸಾಂಪಲ್ ಬರೆದ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ, ಅಂದ್ರೆ ಲೈಕ್ ಮಾರ್ಕ್ಸ್ ಕೊಡೋರಿಗೆ ಈಸಿ ಆಗುತ್ತೆ. ಓಕೆ, ಬನ್ನಿ. ಓಕೆ, ಬನ್ನಿ ಫ್ರೆಂಡ್ಸ್, ಬಿ ಏನ್ ಹೇಳ್ತಾ ಇದೆ ಅಂತ. 4B ಇದು. ಇಫ್ ದೇರ್ ಆರ್ 2200 ಟೈಪೋಗ್ರಾಫಿಕಲ್ ಎರರ್ randomly distributed in a 500 page manuscript, find the probability that a given page contains exactly 3 errors ಅಂತ ಹೇಳ್ತಾರೆ. ಓಕೆ, ಸೊ ತುಂಬಾ ಜನಕ್ಕೆ ಇದು ನೋಡಿದ ತಕ್ಷಣ ಯಾವ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆ ಅಂದ್ರೆ ಏನ್ ಡೇಟಾ ಕೊಟ್ಟಿದ್ದಾರೆ ಅಂತಾನು ಗೊತ್ತಾಗಲ್ಲ. ಸೊ ಇದರಲ್ಲಿ ಮುಖ್ಯವಾದ ಇರೋದು ನಿಮ್ಗೆ 3 ಇಂಪಾರ್ಟೆಂಟ್ ಇದೆ. ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಒಂದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಇದು ಪಾಯ್ಸಾನ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ.
ಹೇಗಪ್ಪ ಇದು ಮಾಡೋದಂದ್ರೆ ಇದಕ್ಕೆ ಟೆಕ್ನಿಕ್ಸ್ಗಳಿದೆ ಯಾವ ರೀತಿ ಕಂಡುಹಿಡಿಯೋದು ಅಂದ್ಬಿಟ್ಟು. ಸೊ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಗೆ ನಿಮಗೆ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ತೀವಿ. ಬೈನಾಮಿಯಲ್ಲಿ ಪ್ರಾಬಬಿಲಿಟೀಸ್ಗಳು ಕೊಟ್ಟಿರ್ತಾರೆ, ಅದರಿಂದ ಯೂಸ್ ಮಾಡ್ತೀವಿ. ಇದರೊಳಗೆ ಇ ಅಂತ ಏನನ್ನ ನೋಡ್ತಾರೆ ನೀವು, ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್ ಹಾಕ್ಬೇಕು. ಸೊ ಇ ಅಂತ ಇಲ್ಲಿ ಕೊಟ್ಟಿರೋದ್ರಿಂದ ಇದು ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಈ ತರ ಐಡೆಂಟಿಫೈ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡೋಕ್ಕೆ ನಾವು ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಹಾಕೋಬೇಕು. ಅದು ಫಾರ್ಮುಲಾ ಹಾಕೋಕ್ಕಿಂತ ಮುಂಚೆ ಫಸ್ಟ್ ನಾವು ಮೀನ್ ಕಂಡಿಡ್ಕೋಬೇಕು. ಏನ್ ಮೀನ್ ಅಂದ್ರೆ, ಈಗ ಅವ್ರು ಏನ್ ಹೇಳ್ತಾರೆ, 2200 ಟೈಪೋಗ್ರಾಫಿಕಲ್ ಎರರ್ ಇದೆ ಅಂದ್ರೆ ಎಷ್ಟು ಪೇಜಲ್ಲಿ ಇದೆ, 500. ಸೊ ಪರ್ ಪೇಜ್ ಎಷ್ಟಿದೆ ಅಂತ, ಈಚ್ ಪೇಜಲ್ಲಿ ಎಷ್ಟಿದೆ ಅಂದ್ರೆ 2200 ಡಿವೈಡ್ ಬೈ 500, ಅದನ್ನ ಲ್ಯಾಂಬ್ಡಾ ಅಂತ ಕರಿತೀವಿ. ಓಕೆ, ಸೊ 4.4 ಎರರ್ ಪರ್ ಪೇಜ್. 4.4 ಎರರ್ ಪರ್ ಒಂದು ಪೇಜಲ್ಲಿ 4.4 ಎರರ್ ಇರುತ್ತೆ. ಈಗ ಪ್ರಾಬಬಿಲಿಟಿ ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್ದು ಫಾರ್ಮುಲಾ ಏನು ಅಂದ್ರೆ, ಇಲ್ಲಿ ಇದು ನೋಡಿ, ಈ ಫಾರ್ಮುಲಾ ಇ ಟು ದ ಪವರ್ ಆಫ್ ಮೈನಸ್ ಲ್ಯಾಂಬ್ಡಾ ಟು ದ ಪವರ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ ಅಂತಿದೆ. ಓಕೆ, ಕೆಲವು ಸತಿ ಲ್ಯಾಂಬ್ಡಾ ಅಂತ ಕರೀತಾರೆ, ಕೆಲವು ಸತಿ ಇನ್ನು ಬೇರೆ ತರ ಕರೀತಾರೆ, ವೈ ಅಂತಾನು ಕರೀತಾರೆ. ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಈ ಸ್ಟ್ಯಾಂಡರ್ಡ್ ಫಾರ್ಮುಲಾದಲ್ಲಿ ನಮಗೆ ಇಲ್ಲಿ 2.7183 ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ಗೊತ್ತು, ಈಗ 4.4, ಎಕ್ಸ್ ಗೊತ್ತು ನಮಗೆ ಎಷ್ಟು, ಅವ್ರು ಹೇಳ್ತಾ ಇರೋದು ಎಕ್ಸಾಕ್ಟ್ಲಿ 3 ಎರರ್ಸ್ ಅಂತ ಹೇಳಿದ್ರೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಆಗುತ್ತೆ. ಓಕೆ, ಸೊ ಎಕ್ಸ್ ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್. ಸೊ ಇದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 0.1743 ಅಂತ ಬರುತ್ತೆ. ಅದು ಏನಂದ್ರೆ, thus there is less than 17.43% chance that any given page will contain exactly 3 errors ಅಂತ ನಾವು ಹೇಳ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಸುತ್ತೆ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಇದು 4C ಅಲ್ಲಿ ಏನ್ ಕೇಳ್ತಾರೆ ನೋಡಿ, ದ ರ್ಯಾಂಕಿಂಗ್ ಆಫ್ 10 ರಿಸರ್ಚರ್ ಇನ್ 2 ಪ್ರಾಜೆಕ್ಟ್ ಎ ಅಂಡ್ ಬಿ ಆರ್ ಆಸ್ ಫಾಲೋಸ್, ಫೈಂಡ್ ದಿ ರ್ಯಾಂಕ್ ಕಾರಿಲೇಷನ್ ಅಂತ ಹೇಳ್ತಾರೆ. ಓಕೆ, ಸೊ ಕಾರಿಲೇಷನ್ ಅಲ್ಲಿ ರ್ಯಾಂಕ್ ಕಾರಿಲೇಷನ್ ಅಂತಾನು ಒಂದು ಬರುತ್ತೆ. ಇದು ಬೇಸಿಕ್ಲಿ ಏನು ಅಂದ್ರೆ, ರ್ಯಾಂಕ್ ಇದು ಕೊಟ್ಟಿರಲ್ಲ ಈ ಡೇಟಾ, ಇದು ರ್ಯಾಂಕ್ ಅಂತ ಆಲ್ರೆಡಿ ಹೇಳಿದ್ದಾರೆ. ಏನಾದ್ರು ರ್ಯಾಂಕ್ ಏನನ್ನ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಅಸೆಂಡಿಂಗ್ ಡಿಸೆಂಡಿಂಗ್ ಮಾಡ್ಕೊಂಡು ರ್ಯಾಂಕ್ಗಳನ್ನ ಕೊಡ್ತಾ ಹೋಗಿ, 1 2 3 4 5 6 ಅಂತ. ಓಕೆ, ಸೊ ಇಲ್ಲಿ ಆಲ್ರೆಡಿ ರ್ಯಾಂಕ್ ಕೊಟ್ಬಿಟ್ಟಿದ್ದಾರೆ. ಸೊ ನಾವೇನು ರ್ಯಾಂಕ್ ಏನು ಕ್ಯಾಲ್ಕುಲೇಟ್ ಮಾಡಕ್ ಬೇಕಾಗಿಲ್ಲ. ಸೊ ಇದನ್ನ ಎನ R1 ಅಂತ ತಗೊಳ್ತೀನಿ, ಬಿ ನ R2 ಅಂತ ತಗೊಳ್ತೀನಿ, ರ್ಯಾಂಕ್ 1 ರ್ಯಾಂಕ್ 2 ಅಂತ ತಗೊಳ್ತೀನಿ. ಈಗ ಡಿ ಕಂಡುಹಿಡಿತೀನಿ, ಏನದು R1 ಮೈನಸ್ R2. ಸೊ ಫಸ್ಟ್ ಒನ್ ಅಲ್ಲಿ 6 ಮೈನಸ್ 3, 5 minus 8, 3 minus 4, 10 minus 9, 2 minus 1, 6 minus 4, 9 minus 10, 7 minus 7, 8 minus 5, 1 minus 2. ಸೊ ನಮಗೆ ಇದು ಸಿಕ್ತು. ಇದನ್ನ ಡಿ ಸ್ಕ್ವೇರ್ ಮಾಡ್ಕೊಡ್ತೀನಿ ನಾನು. ಸೊ ಇದು 3 9 ಆಗುತ್ತೆ, 9 ಆಗುತ್ತೆ, 1 1 1 2 2 4 ಆಗುತ್ತೆ, 1 ಆಗುತ್ತೆ, 0 ಆಗುತ್ತೆ, 9 ಆಗುತ್ತೆ, 1 ಆಗುತ್ತೆ. ಇದನ್ನ ಎಲ್ಲ ನಾನು ಆಡ್ ಮಾಡ್ಕೊಡ್ತೀನಿ. ಸೊ ನಂಗೆ ಟೋಟಲ್ 36 ಅಂತ ಬರುತ್ತೆ. ಓಕೆ, ಸೊ ಸ್ಪಿಯರ್ಮನ್ ರ್ಯಾಂಕ್ ಕಾರಿಲೇಷನ್ ಫಾರ್ಮುಲಾ ಏನಿದೆ ಅಂದ್ರೆ, ಆರ್ ಇಸ್ ಈಕ್ವಲ್ ಟು 1 ಮೈನಸ್ 6 ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡ್ ಬೈ ಎನ್ ಇಂಟು ಎನ್ ಸ್ಕ್ವೇರ್ ಮೈನಸ್ 1. ಏನಾದ್ರು ರಿಪೀಟಿಂಗ್ ರ್ಯಾಂಕ್ಸ್ ಇದ್ರೆ ಅದಕ್ಕೆ ಬೇರೆ ಫಾರ್ಮುಲಾ ಇದೆ. ಇದು ಇಲ್ಲಿ ರಿಪೀಟಿಂಗ್ ರ್ಯಾಂಕ್ಸ್ಗಳಿಲ್ಲ. ಇಲ್ಲಿ ರಿಪೀಟಿಂಗ್ ರ್ಯಾಂಕ್ಸ್ ಇಲ್ಲದಕ್ಕೆ ನಾವು ಈ ಫಾರ್ಮುಲಾ ಹಾಕ್ತಾ ಇದೀವಿ. ರಿಪೀಟಿಂಗ್ ರ್ಯಾಂಕ್ಸ್ಗೆ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೇಕಾಗತ್ತೆ. ಇಲ್ಲಿ ಈ ಪೊಸಿಷನ್ ಅಲ್ಲಿ ಆಲ್ಟ್ರೇಷನ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಆರ್ ಇಸ್ ಈಕ್ವಲ್ ಟು 1 ಮೈನಸ್ 6 ಸಿಗ್ಮಾ. ಸೊ ನಮಗೆ ಈ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಇದು 36, ಇದು 10 ಸ್ಕ್ವೇರ್ ಮೈನಸ್ 1, ಎನ್ ಅಂದ್ರೆ ನಂಬರ್ ಆಫ್ ಐಟಮ್ಸ್ ಎಷ್ಟಿದೆ ಅಂದ್ಬಿಟ್ಟು. ಓಕೆ, ಸೊ ನಿಮಗೆ ಟೋಟಲ್ ಆನ್ಸರ್ ಬಂದು ನಿಮಗೆ 0.7818 ಅಂತ ಹೇಳ್ತಾರೆ. ಇಲ್ಲೂ ಇಂಟರ್ಪ್ರಿಟೇಷನ್ ಏನು ಕೇಳ್ತಾ ಇಲ್ಲ. ಇಂಟರ್ಪ್ರಿಟೇಷನ್ ಏನನ್ನ ಕೇಳ್ದಿದ್ರೆ, ಇದು ಇಟ್ ಹ್ಯಾಸ್ ಗಾಟ್ ಅ ಪಾಸಿಟಿವ್ ಕಾರಿಲೇಷನ್. 0.781 ಪಾಸಿಟಿವ್ ಕಾರಿಲೇಷನ್ ಇದೆ. ಇಬ್ರು ಅವ್ರ ರ್ಯಾಂಕ್ಗೆ ಜಡ್ಜ್ಗಳು ಹತ್ತತ್ರ ಇದ್ದಾರೆ ರ್ಯಾಂಕ್ ಕೊಡೋದ್ರಲ್ಲಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರೋದು, ನೀವು ರ್ಯಾಂಕ್ ಕಾರಿಲೇಷನ್ ಫಾರ್ಮುಲಾ ತಿಳ್ಕೋಬೇಕು. ಇದು ರಿಪೀಟೆಡ್ ರ್ಯಾಂಕ್ಸ್ ಅಥವಾ ನಾನ್ ರಿಪೀಟೆಡ್ ರ್ಯಾಂಕ್ಸ್ ಅಂತ ನೋಡಿ ಅದ್ರ ಪ್ರಕಾರ ನೀವು ಫಾರ್ಮುಲಾ ಹಾಕೋಬೇಕಾಗತ್ತೆ. ಓಕೆ, ಬನ್ನಿ ನೆಕ್ಸ್ಟ್ 5th ಕ್ವಶನ್ ಏನ್ ಕೇಳ್ತಾರೆ ಅಂದ್ಬಿಟ್ಟು. ಓಕೆ, 5th ಅಲ್ಲಿ ಎ ಅಲ್ಲಿ ಕೇಳ್ತಾರೆ, ವಾಟ್ ಈಸ್ ಡಿಸಿಷನ್ ಥಿಯರಿ, ಹೌ ಡಸ್ ಇಟ್ ಹೆಲ್ಪ್ಸ್ ದಿ ಡಿಸಿಷನ್ ಮೇಕರ್. ನೆಕ್ಸ್ಟ್ ಎಕ್ಸ್ಪ್ಲೇನ್ 3 ಕಾಮನ್ ಎರರ್ಸ್ ಇನ್ ಡ್ರಾಯಿಂಗ್ ನೆಟ್ವರ್ಕ್ ಯೂಸಿಂಗ್ ಸೂಟಬಲ್ ಡಯಾಗ್ರಾಮ್. ನೆಕ್ಸ್ಟ್ ಒಂದು ಲೀನಿಯರ್ ಪ್ರೋಗ್ರಾಮಿಂಗ್ ಕೇಳ್ತಾರೆ, ಅದು ಗ್ರಾಫಿಕಲ್ ಮೆಥಡ್ ಅಲ್ಲಿ ಸೊಲ್ಯೂಷನ್ ಮಾಡಿ ಅಂತ ಹೇಳ್ತಾರೆ. ಒಂದೊಂದೇ ನೋಡ್ಕೊಂಡು ಹೋಗೋಣ.
What is a decision tree? How does it helps in decision maker? Decision theory is an interdisciplinary approach to determine how decisions are made given unknown variables and an uncertainty decision environment framework. So ಎರಡು ಇರುತ್ತೆ, uncertainty decision environment ಇರುತ್ತೆ, ಆಮೇಲೆ unknown variables ಇರುತ್ತೆ. Decision theory brings together psychological, statistics, philosophy and mathematics to analyze the decision making process. So ಈ ಎಲ್ಲ ಫೀಲ್ಡ್ ಅದು ತಗೊಂಡು ಅದು ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಡಿಸಿಷನ್ ಥಿಯರಿ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ಗೇಮ್ ಥಿಯರಿ. ಗೇಮ್ ಥಿಯರಿ ಅಂತ ಒಂದು ಥಿಯರಿ ಇದೆ, ಅದು ಇದಕ್ಕೂ ಅದಕ್ಕೂ ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಅಂಡ್ ಸ್ಟಡಿಡ್ ವಿತ್ ಇನ್ ದಿ ಕಂಟೆಸ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ಆಕ್ಟಿವಿಟೀಸ್ ಅಂಡ್ ಡಿಸಿಷನ್ ಅಂಡರ್ಪಿನ್ನಿಂಗ್ ಆಕ್ಟಿವಿಟೀಸ್ ಸಚ್ ಆಸ್ ಆಕ್ಷನ್, ಇವ್ಯಾಲ್ಯೂಯೇಷನ್ ಅಂಡ್ ಮಾರ್ಕೆಟಿಂಗ್. ಸೊ ಇದನ್ನ ಹೆಂಗ್ ಮಾಡುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಡಿಸಿಷನ್ ಮೇಕರ್ ಟು ಟೇಕ್ ರೈಟ್ ಡಿಸಿಷನ್. ಓಕೆ, ಸೊ ಈ ಡಿಸಿಷನ್ ಥಿಯರಿ ಅದು ಹೆಲ್ಪ್ ಮಾಡುತ್ತೆ ರೈಟ್ ಡಿಸಿಷನ್ ನ ತಗೊಳಕ್ಕೆ. ಓಕೆ, ನೆಕ್ಸ್ಟ್ ಫಿಫ್ತ್ ಬಿ ಅಲ್ಲಿ ಕೇಳ್ತಾರೆ, ಎಕ್ಸ್ಪ್ಲೇನ್ 3 ಕಾಮನ್ ಎರರ್ಸ್ ಇನ್ ಡ್ರಾಯಿಂಗ್ ನೆಟ್ವರ್ಕ್ ಯೂಸಿಂಗ್ ಸೂಟಬಲ್ ಡಯಾಗ್ರಾಮ್. ಸೊ ಒಂದು ಡಯಾಗ್ರಾಮ್ ಹಾಕ್ಬಿಟ್ಟು ನಾವು ಹೇಳ್ಬೇಕು ಕಾಮನ್ ಎರರ್ಸ್ ಏನೇನಿದೆ ನೆಟ್ವರ್ಕಿಂಗ್ ಅಲ್ಲಿ ಅಂತ. ಓಕೆ, ಸೊ ಫಸ್ಟ್ ಎರರ್ ಏನು ಅಂದ್ರೆ ಡ್ಯಾಂಗ್ಲಿಂಗ್ ಅಂತ ಕರಿತೀವಿ. ಏನು ಅಂದ್ರೆ ಇಲ್ಲಿ ನೋಡಿ, ಟು ಡಿಸ್ಕನೆಕ್ಟ್ ಅನ್ ಆಕ್ಟಿವಿಟಿ ಬಿಫೋರ್ ದಿ ಕಂಪ್ಲೀಷನ್ ಆಫ್ ಆಲ್ ದಿ ಆಕ್ಟಿವಿಟಿ ಇನ್ ಅ ನೆಟ್ವರ್ಕ್ ಡಯಾಗ್ರಾಮ್ ಇಸ್ ನೋನ್ ಆಸ್ ಡ್ಯಾಂಗ್ಲಿಂಗ್. ಏನಂದ್ರೆ ಈಗ ನೋಡಿ, ಇಲ್ಲಿ 5 10 ಇದು ನೋಡು, ಇದು ಇದು ಬಡ್ದೀರಾ, ಬಟ್ ಎಲ್ಲೂ ಇದು ಕನೆಕ್ಟ್ ಆಗ್ತಾ ಇಲ್ಲ. ಇದು 6 7, ಈ 6 7 ನೋಡಿ, ಇದು ಎಲ್ಲೂ ಕನೆಕ್ಟ್ ಆಗ್ತಾ ಇಲ್ಲ. ಈ 10 ಯಾವ್ದಕ್ಕೂ ಕನೆಕ್ಟ್ ಆಗ್ತಾ ಇಲ್ಲ. ನೆಟ್ವರ್ಕ್ ಅಂತ ಬರೀತು ಅಂದ್ರೆ ನೀವು ಎಲ್ಲದನ್ನು ಕನೆಕ್ಟ್ ಆಗಿರ್ಬೇಕು, ಅದನ್ನ ನೆಟ್ವರ್ಕ್ ಅಂತೀವಿ. ಸೊ ದ ಡಯಾಗ್ರಾಮ್ ಇಸ್ ರಾಂಗ್ ಅಂಡ್ ಇಂಡಿಕೇಟ್ಸ್ ದಿ ಎರರ್ ಇನ್ ಡ್ಯಾಂಗ್ಲಿಂಗ್. ಈ ತರ ಇರಬಾರ್ದು. ನೋಡಿ, ಇಲ್ಲಿ ಕೊಟ್ಟಿರಲ್ಲ, ಈ ತರ ಇದ್ರೆ ನಡೆಯುತ್ತೆ. ಇಲ್ಲಿಂದ ಇಲ್ಲೊಂದು ಯಾವ್ದಾನ ಲೈನ್ ಹಿಂಗೆ ಏನಾನ ಕೊಟ್ಟಿದ್ರೆ ಬೇರೆ ಆಕ್ಟಿವಿಟಿಗೆ, ಇಲ್ಲಿಂದ ಏನಾನ ಈ ಲೈನ್ ಕೊಟ್ಟಿದ್ರೆ ಇದು ಕರೆಕ್ಟ್ ಅಂತ ಹೇಳ್ತೀವಿ. ಓಕೆ, ಏನ್ ಹೇಳ್ತಾ ಇದೀನಿ ಅಂದ್ರೆ ನೋಡಿ, ಇಲ್ಲಿಂದ ಏನಾನ ಹಿಂಗ್ ಕನೆಕ್ಟ್ ಆಗಿದ್ರೆ ಇದು ಏನಾನ ಹಿಂಗ್ ಕನೆಕ್ಟ್ ಆಗಿದ್ರೆ ಇದು ನೆಟ್ವರ್ಕ್ ಕರೆಕ್ಟ್ ಇದೆ ಅಂತ ಹೇಳ್ತೀವಿ. ಈ ಕನೆಕ್ಷನ್ ಇಲ್ಲ ಅಂದ್ರೆ ಇದನ್ನ ಡ್ಯಾಂಗ್ಲಿಂಗ್ ಅಂತ ಕರಿತೀವಿ. ಸೊ ಒಂದು ನೆಟ್ವರ್ಕ್, ಒಂದು ಆಕ್ಟಿವಿಟಿ ಸುಮ್ಮನೆ ಯಾವ್ದಕ್ಕೂ ಈ ನೆಟ್ವರ್ಕ್ಗೆ ಕನೆಕ್ಟ್ ಆಗಿಲ್ಲ ಅಂತ. ಓಕೆ, ನೆಕ್ಸ್ಟ್ ನೋಡೋಣ, ಲೂಪಿಂಗ್ ಆರ್ ಸೈಕ್ಲಿಂಗ್. ಇದು ತುಂಬಾ ಇಂಪಾರ್ಟೆಂಟ್. ಈ ತರ ಲೂಪಿಂಗು ಮಾಡೋದು ತಪ್ಪು. ಓಕೆ, ಸೊ ಎಂಡ್ಲೆಸ್ ಲೂಪ್ ಹಾಕೋದು, ಈ ತರ ಲೂಪಿಂಗು ಮಾಡೋದು ತಪ್ಪಿರುತ್ತೆ. ಯಾಕೆ ಅಂದ್ರೆ ಈ ಲೂಪು ಇದಕ್ಕೆ ಕನೆಕ್ಟ್ ಆಗಲ್ಲ. ಲೂಪಿಂಗ್ ಎರರ್ ಇಸ್ ಆಲ್ಸೋ ನೋನ್ ಆಸ್ ಸೈಕ್ಲಿಕ್ ಎರರ್ ಇನ್ ನೆಟ್ವರ್ಕ್. ಡ್ರಾಯಿಂಗ್ ಅನ್ ಎಂಡ್ಲೆಸ್ ಲೂಪ್ ಇನ್ ನೆಟ್ವರ್ಕ್ ಇಸ್ ನೋನ್ ಆಸ್ ಎರರ್. ಸೊ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಇಲ್ಲಿ ಹೋಗ್ತೀರಾ, ಪುನಃ ಇಲ್ಲಿಂದ ಬಿಡ್ತೀರಾ, ಇಲ್ಲಿ ಹೋಗ್ತೀರಾ. ಸೊ ಇದು ತಪ್ಪಿದೆ. ಇದನ್ನ ಸರಿಪಡಿಸ್ಬೇಕಾದ್ರೆ ನೋಡಿ, ಈ ತರ ಬರೀತು ಅಂದ್ರೆ ನೆಟ್ವರ್ಕಿಂಗ್ ಅಲ್ಲಿ ಕರೆಕ್ಟ್ ಅಂತ ಹೇಳ್ತೀವಿ. ಸೊ ಲೂಪಿಂಗ್ ಎರರ್ ಇಸ್ ಆಲ್ಸೋ ನೋನ್ ಆಸ್ ಸೈಕ್ಲಿಕ್ ಎರರ್ ಇನ್ ನೆಟ್ವರ್ಕ್ ಡಯಾಗ್ರಾಮ್. ಡ್ರಾಯಿಂಗ್ ಎಂಡ್ಲೆಸ್ ಲೂಪ್ ಇನ್ ನೆಟ್ವರ್ಕ್ is known as error of looping as shown in the figure. Okay, ಲಾಸ್ಟ್ ಒನ್ ನೋಡೋಣ, ರಿಟಂಡೆನ್ಸಿ. ಅಂದ್ರೆ ಸುಮ್ನೆ ಲೈನ್ಗಳು ಡ್ರಾ ಮಾಡೋದು. ಈ ಡಮ್ಮಿ ಆಕ್ಟಿವಿಟಿ ಅಂತ ಹೇಳ್ತೀವಿ. ಡಮ್ಮಿ ಆಕ್ಟಿವಿಟಿ ಯಾವಾಗ ವೆನ್ ನೀಡೆಡ್ ಮಾತ್ರ ಹಾಕಬೇಕು. unnecessarily inserting the dummy activity in a network logic is known as error of redundancy as shown in the until unless ಆ ಡಮ್ಮಿ ಬೇಕೇ ಬೇಕು ಅಂದಾಗ ಮಾತ್ರ ನೀವು ಹಾಕ್ಬೇಕಾಗತ್ತೆ ಡಮ್ಮಿ ಆಕ್ಟಿವಿಟಿ. ಸುಮ್ನೆ ಡಮ್ಮಿ ಆಕ್ಟಿವಿಟಿ ಹಾಕೋದು ಅದನ್ನ ರಿಟಂಡೆನ್ಸಿ ಅಂತ ನಾವು ಕರಿತೀವಿ. ಇದೇ 3 ಇಂಪಾರ್ಟೆಂಟ್ ಮೇಜರ್ ಎರರ್ ಮಾಡೋದು ನಾವು ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಫಿಫ್ತ್ ಒನ್ ಅಲ್ಲಿ ಸಿ ಕ್ವಶನ್, ಕನ್ಸಿಡರ್ ದಿ ಫಾಲೋಯಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, ಮ್ಯಾಕ್ಸಿಮೈಸ್ 3x + 4y. ಸೊ ಲೀನಿಯರ್ ಪ್ರೋಗ್ರಾಮಿಂಗ್ ಕೊಟ್ಟಿದ್ದಾರೆ, ಇದು ಮ್ಯಾಕ್ಸಿಮೈಸ್ ಮಾಡಬೇಕು. ಕನ್ಸ್ಟ್ರೈನ್ ಇದೆ ಏನು, 2x + 3y ಲೆಸ್ ದನ್ ಆರ್ ಈಕ್ವಲ್ ಟು 12, 4x + 2y ಲೆಸ್ ದನ್ ಆರ್ ಈಕ್ವಲ್ ಟು 16. ಇದನ್ನ ನಾನ್ ನೆಗೆಟಿವ್ ಕನ್ಸ್ಟ್ರೈನ್ಸ್ ಅಂತ ಕರೀತಾರೆ. x, y ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಇದರೊಳಗೆ 3 ಮಾಡಬೇಕು. ಫೈಂಡ್ ದಿ ಆಪ್ಟಿಮಲ್ ಪಾಯಿಂಟ್ ಯೂಸಿಂಗ್ ಗ್ರಾಫಿಕಲ್ ಸೊಲ್ಯೂಷನ್. ಓಕೆ, ಫೈಂಡ್ ದಿ ಆಪ್ಟಿಮಲ್ ಸೊಲ್ಯೂಷನ್, ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ನಾವು ಈ ಕನ್ಸ್ಟ್ರೇಂಟ್ ಗಳನ್ನ ಫಸ್ಟ್ ತಗೊಳ್ತೀವಿ. ಓಕೆ, ಈ ಕನ್ಸ್ಟ್ರೇಂಟ್ ನ ನಾವು ಇಸ್ ಈಕ್ವಲ್ ಟು 0 ಮಾಡ್ಬಿಡ್ತೀವಿ. ಇದನ್ನ ತೆಗೆದು ಇಸ್ ಈಕ್ವಲ್ ಟು 0 ಅಂತ ಮಾಡ್ತೀವಿ. ಸೊ ಫಸ್ಟ್ ಕನ್ಸ್ಟ್ರೇನ್ ತಗೊಳ್ತೀವಿ, x ಇಸ್ ಈಕ್ವಲ್ ಟು 0 ಅಂತ ಮಾಡ್ತೀವಿ. ಸೊ ಇದು 0 ಆಗುತ್ತೆ. ಸೊ 2 × 0 + 3y ಇಸ್ ಈಕ್ವಲ್ ಟು 12, y ಇಸ್ ಈಕ್ವಲ್ ಟು 12/3, y ಇಸ್ ಈಕ್ವಲ್ ಟು 4. ಓಕೆ, ಈಗ x ಮಾಡಿದ್ವಿ. ಅದೇ ತರ ಅದೇ ಈಕ್ವೇಶನ್ಗೆ, ಈ ಒಂದು ಈಕ್ವೇಶನ್ ಏನಿದೆ ಇಲ್ಲಿ, ಈ ಈಕ್ವೇಶನ್ಗೆ 2 ಸತಿ ಮಾಡಬೇಕು. ಒಂದು x ಅಂತ ಹಾಕ್ಬೇಕು, ಇನ್ನೊಂದು ಸತಿ y 0 ಮಾಡಬೇಕು. ಓಕೆ, ಸೊ ನಮಗೆ x y ವ್ಯಾಲ್ಯೂ ಸಿಗುತ್ತೆ, 4 6 ಸಿಗುತ್ತೆ. ಅದೇ ತರ ಸೆಕೆಂಡ್ ಈಕ್ವೇಶನ್ಗೂ ಮಾಡಿ. ಸೊ ಸೆಕೆಂಡ್ ಈಕ್ವೇಶನ್ ಮಾಡಿದಾಗ ನೀವು ಇದು ಬರುತ್ತೆ, x 0 ಹಾಕ್ತೀರಾ, ನೆಕ್ಸ್ಟ್ y 0 ಹಾಕ್ತೀರಾ, ಈ ಈಕ್ವೇಶನ್ ಬರುತ್ತೆ, y x ವ್ಯಾಲ್ಯೂಗಳು ಬರುತ್ತೆ. ಇದು ಹಾಕಾದ್ಮೇಲೆ ನಿಮ್ಗೆ ಗ್ರಾಫಿಕಲ್ ಹೆಂಗ್ ಮಾಡೋದು ಅಂತ ಕೊಡ್ತೀನಿ.
ಸೊ ಒಂದು ಗ್ರಾಫ್, ಇದು ಮಾಮೂಲಿ ಗ್ರಾಫ್ ಇದು. ಸೊ ಇಲ್ಲಿ ನೋಡಿ, ಫಸ್ಟ್ ಈಕ್ವೇಶನ್ ಅಲ್ಲಿ ಎಕ್ಸ್ 0 ಇದೆ. ಸೊ ಇದನ್ನ ನೀವು ಎಕ್ಸ್ ಅಂತ ತಿಳ್ಕೊಳ್ಳಿ, ಇದನ್ನ ವೈ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇದು ಎಕ್ಸ್, ಇದು ವೈ. ಸೊ ಫಸ್ಟ್ ಎಕ್ಸ್ 0 ಇದೆ, ಸೊ ಎಕ್ಸ್ 0 ಇದೆ, ವೈ ಎಷ್ಟಿದೆ 4 ಇದೆ, ಸೊ ವೈ 4, ಇಲ್ಲೊಂದು ಪಾಯಿಂಟ್ ಮಾಡ್ಕೊಡ್ತೀರಾ. ಅದೇ ತರ ನೆಕ್ಸ್ಟ್ ಬನ್ನಿ, ಇದು 6 0, ಎಕ್ಸ್ 6 ಇದೆ, ವೈ 0 ಇದೆ, ವೈ 0 ಇದೆ, ಎಕ್ಸ್ 6 ಇದೆ, ಸೊ ಇಲ್ಲೊಂದು ಬರ್ಕೊಡ್ತೀರಾ. ನೆಕ್ಸ್ಟ್ ಈಕ್ವೇಶನ್ ತಗೊಳ್ಳಿ, ಎಕ್ಸ್ 0 ಇದೆ, ವೈ 8 ಇದೆ, ಎಕ್ಸ್ 0 ಇದೆ, ವೈ 8 ಇದೆ, ಇಲ್ಲಿ ಒಂದು ಬರೀತೀರಾ. ನೆಕ್ಸ್ಟ್ 4, ಎಕ್ಸ್ 4 ಇದೆ, ವೈ 0 ಇದೆ, ಸೊ ಇಲ್ಲೊಂದು ಬರೀತೀರಾ. ಈಗ ಇದ್ರದ್ದು ಏನು ಅಂದ್ರೆ, ಈಗ ನೋಡಿ, ಈ ಎರಡು ಈಕ್ವೇಶನ್ಗೆ ಒಂದು ಲೈನ್ ಬರಿಬೇಕು ನೀವು. ಸೊ 6 4ಗೆ ಒಂದು ಲೈನ್ ಬರುತ್ತೆ ಈ ತರ. ಓಕೆ, ಒಂದೊಂದು ಈಕ್ವೇಶನ್ಗೆ ಲೈನ್ ಬರುತ್ತೆ, ಈ ಈಕ್ವೇಶನ್ಗೆ ಒಂದು ಲೈನ್ ಬರುತ್ತೆ. ಈಗ ಇದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇರೋದ್ರಿಂದ ಈ ಕಡೆ ನೋಡ್ತೀವಿ ಅಂತ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದ್ರೆ ಈ ಕಡೆ ನೋಡ್ತಾರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ರೆ ಈ ಕಡೆ ನೋಡ್ತಾ ಇದೀವಿ ಅಂತ. ಸೊ ಇದು ಈ ಕಡೆ ನೋಡ್ತಾ ಇದೀವಿ, ಇದು ಈ ಕಡೆ ನೋಡ್ತಾ ಇದೀವಿ, ಇದು ಈ ಕಡೆ ನೋಡ್ತಾ ಇದೀವಿ. ಈ ಕಡೆ ನೋಡ್ತಾ ಇದ್ರೆ ನಾವು ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿಂದ ಬರ್ತೀವಿ, ಇಲ್ಲಿ ಬರ್ತೀವಿ, ಈ ಪಾಯಿಂಟ್ ಟಚ್ ಆಯ್ತು. ನೆಕ್ಸ್ಟ್ ಇಲ್ಲಿಂದ ಇದೆಲ್ಲಿ ಲೈನ್ ಟಚ್ ಆಗುತ್ತೋ ಆ ಇದ್ರಲ್ಲೇ ಮೂವ್ ಆಗಿ, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಸಿಕ್ತು, ಇಲ್ಲೊಂದು ಪಾಯಿಂಟ್, ನೆಕ್ಸ್ಟ್ ಇದು ಮಾಡಿ ಬ್ಯಾಕ್, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲೇ ಬನ್ನಿ. ಇದನ್ನ ನಾವು ಫೀಸಬಲ್ ರೀಜನ್ ಅಂತೀವಿ. ಫೀಸಬಲ್ ರೀಜನ್ ಅಂದ್ರೆ ಈ ರೀಜನ್ ಅಲ್ಲಿ ನಮ್ದು ಪಾಯಿಂಟ್ ಗಳು ಲೈ ಆಗುತ್ತೆ. ಇದರಲ್ಲಿ ನಮ್ದು ಮ್ಯಾಕ್ಸಿಮೈಸೇಷನ್ ಫಂಕ್ಷನ್ಸ್ ಗಳನ್ನ ನಾವು ಕಂಡಿಡ್ಕೋಬೇಕು. ಎಲ್ಲಾ ಪಾಯಿಂಟ್ ನು ಬರ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಕ್ಸ್ 4 ಇದೆ, ವೈ 0 ಇದೆ, ಎಕ್ಸ್ 4 ವೈ 0. ಈ ಪಾಯಿಂಟ್ ಹತ್ರ ಎಕ್ಸ್ 3 ಇದೆ, ವೈ ಎಷ್ಟಿದೆ ನೋಡಿ 2 ಇದೆ, ವೈ ಇಸ್ ಈಕ್ವಲ್ ಟು 2. ಅದೇ ತರ ಈ ಪಾಯಿಂಟ್ ಅಲ್ಲಿ ನೋಡ್ಕೊಳ್ಳಿ, ಎಕ್ಸ್ 0 ಇದೆ, ವೈ 4 ಇದೆ. ಈ ತರ ನಮ್ಗೆ ಇದು 0,0 ಇದನ್ ಬೇಕಾಗಿಲ್ಲ, ಈ ಪಾಯಿಂಟ್ 0,0 ಇದನ್ ಬೇಕಾಗಿಲ್ಲ. ನಾವು ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಈಗ ನಮ್ಗೆಲ್ಲ ಪಾಯಿಂಟ್ಸ್ ಕಳಿಸಿ 0 4 3 2 4 0, ಅದನ್ನ ನಾವು ನಮ್ಮ z ಫಂಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 4x + 3y, ಇದನ್ನೇ ಮ್ಯಾಕ್ಸಿಮೈಸ್ ಅಂತ ನಮಗೆ, ಇದು ಮ್ಯಾಕ್ಸಿಮೈಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ 4 × 0 + 3 × 4, ಇದು 4 × 0 0 ಆಗುತ್ತೆ, 3 4 12 ಆಗುತ್ತೆ ಇದು. ಅದೇ ತರ ಈ ಕಡೆ ಬನ್ನಿ, 4 × 4 + 3 × 0, 3 × 0 0 ಆಗುತ್ತೆ, 4 × 4 16 ಆಗುತ್ತೆ. ಅದೇ ತರ ಇಲ್ಲಿ 4 × 3 12 ಪ್ಲಸ್ 3 2s 6, ಟೋಟಲ್ ಬಂದಿದ್ದು 18 ಆಗುತ್ತೆ. ಇದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇದೆಯೋ ಅದೇ ನಮ್ಮ XY ಪಾಯಿಂಟ್. ಸೊ ಇದರಲ್ಲಿ 12 18 16 ಅಲ್ಲಿ 18 ಮ್ಯಾಕ್ಸಿಮಮ್ ಇದೆ. ಸೊ ನಮ್ಮ X ವ್ಯಾಲ್ಯೂ ಇಸ್ 3, Y ವ್ಯಾಲ್ಯೂ ಇಸ್ 2 ಅಂತ ನಾವು ಬರಿತೀವಿ. ಓಕೆ, ಗ್ರಾಫ್ ಶೀಟ್ ಅಲ್ಲೇ ಮಾಡೋದು ಇದು. ಗ್ರಾಫ್ ಯೂಸ್ ಮಾಡ್ಕೊಂಡೆ ನೀವು ಮಾಡ್ಬೇಕಾಗಿರೋದು, ಬೇರೆ ಇದನ್ನು ಮಾಡಂಗಿಲ್ಲ. ಗ್ರಾಫ್ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೇಕಾಗತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಸಿಕ್ಸ್ತ್ ಇದಕ್ಕೆ ಹೋಗೋಣ. ವಾಟ್ ಈಸ್ ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್, ವಾಟ್ ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಪ್ರಾಬಬಿಲಿಟಿ ಅಂತ ಕೇಳಿದ್ದಾರೆ. ಆವಾಗಲೇ ಮಾಡಿದ್ವಿ ನಾವು ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್. ಆಮೇಲೆ ಇನ್ನೊಂದು ನಾರ್ಮಲ್ ಕರ್ವ್ ಬಗ್ಗೆ ಕೊಟ್ಟಿದ್ದಾರೆ, ಆಮೇಲೆ ಪ್ರಾಜೆಕ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಈ ಮೂರು ಇದನ್ನ ಮಾಡೋಣ. ಫಸ್ಟ್ 6A ನೋಡೋಣ. Poisson's distribution. What is the formula to calculate Poisson's distribution? A Poisson's distribution helps in describing the chance of occurrence of number of events in some given time interval or given space, conditional that the value of average number of occurrence of the event is known. ಇದು ತುಂಬಾ ಇಂಪಾರ್ಟೆಂಟ್. ಆವರೇಜ್ ನಂಬರ್ ಆಫ್ ಅಕ್ಕರೆನ್ಸ್ ನಮ್ಗೆ ಗೊತ್ತಿರಬೇಕು, ಅದರಿಂದ ಮಾತ್ರ ನಾವು ಸಾಧ್ಯ ಆಗುತ್ತೆ ನಾವು ಮಾಡೋಕ್ಕೆ ಅಂತ. ಆಗಲೇ ನಿಮಗೆ ಟಾಪೋಲಾಜಿಕಲ್ ಎರರ್ ತೋರಿಸ್ನಲ್ಲ, ನಮ್ಗೆ ಆಲ್ರೆಡಿ ಗೊತ್ತು. ಮೀನ್ ಆವರೇಜ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. 2200 ಡಿವೈಡೆಡ್ ಬೈ 500 ಮಾಡಿದ್ವಲ್ಲ, ಅದು ನಮಗೆ 4.4 ಎರರ್ ಪರ್ ಪೇಜ್ ಸಿಕ್ತಲ್ಲ, ಅದು ನಮಗೆ ಆವರೇಜ್ ನಂಬರ್ ಆಲ್ರೆಡಿ ಗೊತ್ತು. This is a major and only condition of the Poisson's distribution. The distribution that arises from Poisson's experiment is termed as Poisson's distribution. The number of success that are resulting from Poisson's experiment is termed as Poisson's random variable. Okay, ಇದು Poisson's distribution ಬಗ್ಗೆ ಹೇಳಿರೋದು. Poisson's distribution ಇಂಪಾರ್ಟೆಂಟ್ ಫ್ಯಾಕ್ಟರ್ ಆವರೇಜ್ ನಂಬರ್ ಆಫ್ ಅಕರೆನ್ಸ್ ಇರಬೇಕು. ಅದಕ್ಕೆ ಫಾರ್ಮುಲಾ ಕೇಳಿಯಾರೆ, ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಿ various different probability. The outcome of an experiment can be classified either success or failure. The average of number of
success within a region that is specified is known, the probability of occurrence such as success is always proportional to the size of the specified region. The probability of occurrence of success is very small region is zero virtually ಅಂತ ಹೇಳ್ತಾರೆ. ಓಕೆ, ಸೊ ಮೇಜರ್ ಯೂಸ್ ಮಾಡೋದಿದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾರೆ ಆ ರೋಡಲ್ಲಿ ಇಷ್ಟು ಆಕ್ಸಿಡೆಂಟ್ ಆಯಿತು ಆನ್ ಅನ್ ಆವ್ರೇಜ್ ಅಂತ ಹೇಳ್ತಾರೆ. ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದನ್ನ ಅವರು ಈ ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಅದ್ರ ಫಾರ್ಮುಲಾ ಆಲ್ರೆಡಿ ಹಾಕಿದ್ವಿ. ಈ ಫಾರ್ಮುಲಾನ ನಾವು ಬರಿತೀವಿ. ಇದನ್ನ ಪಾಯ್ಸನ್ಸ್ ಫಾರ್ಮುಲಾ, ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಅಂತ ಪ್ರಾಬಬಿಲಿಟಿ ಕಂಡುಹಿಡಿಯಕ್ಕೆ ಈ ಫಾರ್ಮುಲಾ ಹಾಕ್ತೀವಿ ಅಂತ ನಾವು ಬರಿಬೇಕು. ಓಕೆ, ಬನ್ನಿ ನೆಕ್ಸ್ಟ್ 5Bಗೆ ಹೋಗೋಣ. ಸಾರಿ 6Bಗೆ ಹೋಗೋಣ. ಸಾರಿ, ಓಕೆ, ಏನ್ ಕೇಳ್ತಾರೆ ನೋಡಿ. ಫೈಂಡ್ ದಿ ಏರಿಯಾ ಅಂಡರ್ ಅ ನಾರ್ಮಲ್ ಕರ್ವ್ ಬಿಟ್ವೀನ್ z is equal to -0.75 ಅಂಡ್ z is equal to 2.04 ಅಂತ ಕೇಳ್ತಾರೆ. ಸೊ ಇದಕ್ಕೆ ನಿಮ್ಗೆ ಫಸ್ಟ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಹೆಂಗ್ ಬರುತ್ತೆ ಅಂತ ಗೊತ್ತಾಗಬೇಕು. ಈ ತರ ಬೆಲ್ ಶೇಪ್ ಅಲ್ಲಿ ಇರುತ್ತದು. ಓಕೆ, ಒಂದು ಮಿಡಲ್ ಪಾಯಿಂಟ್ ಇರುತ್ತೆ. ಇಲ್ಲಿಂದ ಈ ಕಡೆಗೆ ಎರಡು ಮೀಟ್ ಆಗಲ್ಲ ಯಾವತ್ತು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಇಲ್ಲಿಂದ ಇಲ್ಲಿಗೆ 50%, ಇಲ್ಲಿಂದ ಇಲ್ಲಿಗೆ 50%, ಇಲ್ಲಿಂದ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಈ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಿಮ್ಗೆ. ಈಗ ಏನ್ ಕೇಳಿದರೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಈ ಝೆಡ್ ವ್ಯಾಲ್ಯೂ ಈ ಕಡೆಯಿಂದ ಎಲ್ಲ ನೆಗೆಟಿವ್ ಇರುತ್ತೆ, ಈ ಕಡೆಯಿಂದ ಎಲ್ಲ ನೆಗೆಟಿವ್ ಇರುತ್ತೆ, ಈ ಕಡೆ ಪಾಸಿಟಿವ್ ಇರುತ್ತೆ. ಅದನ್ನ ಗೊತ್ತಿರ್ಬೇಕು. ಝೆಡ್ ವ್ಯಾಲ್ಯೂ ಮಾತ್ರ ನಾನು ಹೇಳ್ತಾ ಇರೋದು. ಝೆಡ್ ವ್ಯಾಲ್ಯೂ ಈ ಕಡೆ ಎಲ್ಲ ನೆಗೆಟಿವ್ ಇರುತ್ತೆ, ಈ ಕಡೆಯಿಂದ ಎಲ್ಲ ಪಾಸಿಟಿವ್ ಇರುತ್ತೆ. ಈಗ 0.75 ಅಂತ ಇದ್ರೆ ಇಲ್ಲೆಲ್ಲೋ ಬರುತ್ತದು, ನಮ್ಗೆ ಗೊತ್ತಿಲ್ಲ ಎಲ್ಲಿ ಬರುತ್ತೆ ಅಂತ. ನೆಗೆಟಿವ್ ಇರೋದ್ರಿಂದ ಇಲ್ಲಿ ತಗೊಳ್ಳಿ, 0.74 ಇಲ್ಲಿ ಬರ್ತಾ ಇತ್ತು ಅಂತ ತಿಳ್ಕೊಳ್ಳಿ. ಓಕೆ, ಆಮೇಲೆ 2.04 ಪ್ಲಸ್ 2.04 ಪ್ಲಸ್ 2 ಇಲ್ಲೆಲ್ಲ ಬರುತ್ತೆ 2.04. ಅವ್ರು ಏನ್ ಕೇಳ್ತಾರೆ, ಈ ಏರಿಯಾ ಏನು ಅಂತ ಕೇಳ್ತಾರೆ. ಓಕೆ, ಸೊ ಈ ಹೋಲ್ ಏರಿಯಾ ಎಷ್ಟು ಅಂತ ಕೇಳ್ತಾರೆ. ಈ ಹೋಲ್ ಏರಿಯಾ ಎಷ್ಟಿದೆ ಹೇಳಿ ಅಂತ ಹೇಳ್ತಾರೆ. ಓಕೆ, ಟೇಬಲ್ ಕೊಡ್ತಾರೆ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಝೆಡ್ ಟೇಬಲ್ ಅಂತ ಹೇಳ್ತೀವಿ. ಈ ಟೇಬಲ್ ಯೂಸ್ ಮಾಡ್ಕೊಂಡು ನಾವು ಕಂಡುಹಿಡಿತೀವಿ ಏರಿಯಾ ಎಷ್ಟಿದೆ ಅನ್ಬಿಟ್ಟು. ಹೆಂಗೆ ಅಂದ್ರೆ ತುಂಬಾ ಸಿಂಪಲ್. ಈಗ ಏನ್ ಕೊಟ್ಟಿದ್ದಾರೆ, 2.04 ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 2. ಸೊ ಇಲ್ಲಿ ಈ ಕಡೆ ಇದರಲ್ಲಿ ನೀವು 2.0 ನೋಡಿ, 2.0 ಎಲ್ಲಿ ಬರ್ತೈತೆ, ಇಲ್ಲಿ ಬರ್ತೈತೆ. ಇನ್ನು 4 ಇದೆ, 0.04. 4 ಆಕ್ಚುಲಿ ಇದು ಹೆಂಗಿರುತ್ತೆ, 0.04 ಅಂತ ಇರುತ್ತೆ. ಓಕೆ, ಸೊ ಏನು ಏರಿಯಾ ಇದೆ ನೋಡಿ, 0.4793. ಸೊ ಈ ಇಷ್ಟು ಏರಿಯಾ, ಸೊ ಇಷ್ಟು ಏರಿಯಾ, ಈ ಏರಿಯಾ ಎಷ್ಟಿದೆ ನಿಮ್ಗೆ, ಈ ಏರಿಯಾ ಬಂದು 0.4793 ಇದೆ. ಅದೇ ತರ ಈ ಏರಿಯಾ ಕಂಡಿಡಿಕೆ ಎಷ್ಟು, 0.74 ಇದೆ. ಇಲ್ಲಿ ನೋಡಿ 0.7 ನೋಡಿ, ಇದರೊಳಗೆ 4 ನೋಡಿ, 0.27. ಸೊ ಈ ಏರಿಯಾ ಬಂದು ನಿಮ್ಗೆ, ಈ ಏರಿಯಾ ಬಂದು ನಿಮ್ಗೆ 0.2704. ಓಕೆ, ಈಗ ಟೋಟಲ್ ಏರಿಯಾ ಕೇಳಿದ್ದಾರೆ, ಎರಡನ್ನೂ ಆಡ್ ಮಾಡ್ಕೊಳ್ಳಿ. 0.4793. ಇದೆಲ್ಲ ತುಂಬಾ ಈಸಿ ಕ್ವಶನ್ಸ್ಗಳು. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಈಸಿಯಾಗಿ ಮಾಡ್ಕೋಬಹುದು ನಾವು, ತುಂಬಾ ಬೇಗನೂ ಸ್ಕೋರ್ ಮಾಡ್ಕೋಬಹುದು. ಇದರಲ್ಲಿ 0.4 ಎರಡನ್ನ ಆಡ್ ಮಾಡಿ 7 9 14 7 0.7497 74.97 ಏರಿಯಾ. ಫೈಂಡ್ ದಿ ಏರಿಯಾ ಅಂತ ಹೇಳಿದ್ರೆ 74.97 ಅಂತ ನಾವು ಹೇಳ್ಬೋದು. ಓಕೆ, ಬನ್ನಿ ನೆಕ್ಸ್ಟ್ 3Cಗೆ ಹೋಗೋಣ. ಸಾರಿ 6Cಗೆ ಹೋಗೋಣ. ಓಕೆ, ಏನ್ ಕೇಳ್ತಾರೆ ನೋಡಿ. ಅ ಪ್ರಾಜೆಕ್ಟ್ ಕನ್ಸಿಸ್ಟ್ ಆಫ್ ಫಾಲೋಯಿಂಗ್ ಆಕ್ಟಿವಿಟೀಸ್. ದ ಟೇಬಲ್ ಬಿಲೋ ಪ್ರೊವೈಡ್ಸ್ ದಿ ಲಿಸ್ಟ್ ಆಫ್ ಆಕ್ಟಿವಿಟೀಸ್, ದೇರ್ ಡ್ಯೂರೇಷನ್ ಇನ್ ವೀಕ್ಸ್ ಅಂಡ್ ಇಮಿಡಿಯೇಟ್ ಪ್ರೊಸೀಜರ್. ಡ್ರಾ ಅ ನೆಟ್ವರ್ಕ್ ಡಯಾಗ್ರಾಮ್ ಟು ರೆಪ್ರೆಸೆಂಟ್ ದಿ ಪ್ರಾಜೆಕ್ಟ್. ಫಸ್ಟ್. ಸೆಕೆಂಡ್, ಕ್ಯಾಲ್ಕುಲೇಟ್ ಅರ್ಲಿಯೆಸ್ಟ್ ಕಂಪ್ಲೀಷನ್ ಟೈಮ್ ಫಾರ್ ದಿ ಪ್ರಾಜೆಕ್ಟ್. ಡಿಟರ್ಮೈನ್ ದಿ ಕ್ರಿಟಿಕಲ್ ಪಾತ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈ ಎರಡನ್ನೂ ಯೂಸ್ ಮಾಡ್ಕೊಂಡು ನಾವು ನೆಟ್ವರ್ಕ್ ಡಯಾಗ್ರಾಮ್ ಬರ್ದಿ, ಅದಕ್ಕೆ ನಾವು ಡ್ಯೂರೇಷನ್ ಹಾಕ್ಬಿಟ್ಟು ಫಾರ್ವರ್ಡ್ ಪಾಸ್ ಬ್ಯಾಕ್ವರ್ಡ್ ಪಾಸ್ ಮಾಡ್ಬಿಟ್ಟು ನಾವು ಕಂಡುಹಿಡ್ಕೋಬೇಕು ಟೋಟಲ್ ಟೈಮ್ ಎಷ್ಟು, ಕ್ರಿಟಿಕಲ್ ಪಾತ್ ಎಷ್ಟು ಅಂತ. ಫಸ್ಟ್ ಇದನ್ನ ಬರ್ಕೊಬಿಡೋಣ. ಓಕೆ, ಸೊ ಫಸ್ಟ್ ಇದು ತಗೊಳ್ಳಿ, ಆಕ್ಟಿವಿಟಿ ಎ. ಪ್ರಿಡಿಸೆಸರ್ ಇಂದ ಏನು ಇರಬಾರ್ದು. ಸೊ ಎ ಇದ್ರ ಹಿಂದೆ ಏನು ಇರಬಾರ್ದು. ಸೊ ಯಾವ ಆಕ್ಟಿವಿಟಿನೂ ಇಲ್ಲ.
ಸೊ ಇಲ್ಲಿ ಬಿ ಇಂದ ಎ ಇರಬೇಕು. ಸೊ ಬಿ ಇಂದ ಎ ಇದೆ. ಅದೇ ತರ ಸಿ ಇಂದ ಎ ಇದೆ, ಸಿ ಇಂದ ಎ ಇದೆ. ಓಕೆ, ಆಮೇಲೆ ಬಿ ಸಿ ಇಂದ ಡಿಗ್ ಬರಬೇಕು ಅಂತೆ. ಸೊ ಬಿ ಇದನ್ನ ಸಿ, ಸಾರಿ ಇದು ಸಿ ಬರಿಬೇಕಿದು. ಇದನ್ನ ಏನಕ್ಕೆ ನಾನು ಡಮ್ಮಿ ಮಾಡಿದೀನಿ ಅಂದ್ರೆ ಇದು ಡೈರೆಕ್ಟ್ ಆಗಿ ಇದು ಬರೆಯಕ್ಕಾಗಲ್ಲ, ಅದಕ್ಕೆ ಇದನ್ನ ನಾನು ಡಮ್ಮಿ ತಗೊಂಡು ಮಾಡಿದೀನಿ. ನೀವು ಎಲ್ಲ ಫುಲ್ ಬರ್ದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಡಮ್ಮಿ ತಗೊಂಡಿನಿ ಅಂತ. ಏನಕ್ಕೆ ಡಮ್ಮಿ ತಗೊಂಡಿರೋದು ಅಂದ್ರೆ ಬಿ ಅಂಡ್ ಸಿ ಒಂದೇ ಕಡೆ ಇರೋದ್ರಿಂದ ಎರಡನ್ನ ನಾನು ಹಿಂಗ್ ತಗೊಂಡು ಹಿಂಗ್ ಬರೆಯಕ್ಕಾಗಲ್ಲ. ಈ ತರ ನೆಟ್ವರ್ಕ್ ನಾನು ಹಾಕಕ್ಕಾಗಲ್ಲ. ಹಿಂಗೆ ಹಿಂಗೆ ಎರಡು ಬಿ ಸಿ ಇಂದ ಇದು ಬಿ, ಇದು ಸಿ, ಇದರಿಂದ ಡಿ ಹಿಂಗ್ ಬರೆಯಕ್ಕಾಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾನು ಒಂದು ಡಮ್ಮಿನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಡಮ್ಮಿ ಕ್ರಿಯೇಟ್ ಮಾಡ್ಬಿಟ್ಟು ನಾನು ಬರ್ದಿದ್ದೀನಿ. ಏನಾಗಲ್ಲ, ಅದಕ್ಕೆ ನಾನು 0 ವ್ಯಾಲ್ಯೂ ಅಂತ ತೊಡ್ತೀನಿ. ರಿಟರ್ಡೆನ್ಸಿ ಇರಬಾರ್ದು ಅಷ್ಟೇ ನಿಮಗೆ. ಓಕೆ, ಸೊ ಅದರಿಂದ ನಾನು ಇಲ್ಲಿ ಬಿ ಸಿ ಇಂದ ಡಿ ಇರಬೇಕು. ಸೊ ಇದು ಬಿ ಬಂತು, ಇದು ಸಿ ಬಂತು, ಅದ್ರ ಹಿಂದೆ ಬಿ ಸಿ ಆಕ್ಟಿವಿಟಿ ಇದೆ, ಡಿ ಆಯ್ತು. ಇ ಹಿಂದೆ ಡಿ ಇರಬೇಕು. ಸೊ ಇ ಹಿಂದೆ ಡಿ ಇದೆ. ಸೊ ಇ ಹಿಂದೆ ಡಿ ಇದೆ. ನೆಕ್ಸ್ಟ್ ಎಫ್ ಹಿಂದೆ ಇ ಇರಬೇಕು, ಎಫ್ ಹಿಂದೆ ಇ ಇದೆ. ನೆಕ್ಸ್ಟ್ ಜಿ ಹಿಂದ್ಗಡೆ ಡಿ ಇದೆ, ಜಿ ಹಿಂದೆ ಡಿ ಇದೆ. ಆಮೇಲೆ ಜಿ ಎಫ್ ಇಂದ ಹೆಚ್ಚಿಗೆ ಬರಬೇಕು. ಸೊ ಜಿ ಎಫ್ ಇಂದ ಹೆಚ್ಚಿಗೆ ಬಂದಿದೆ. ಸೊ ಟೋಟಲ್ ನಾವು ಇದನ್ನ ಬರ್ಕೊಂಡ್ವಿ. ನಾವು ನಮ್ಮ ಇದನ್ನ ಕಂಡುಹಿಡ್ಕೊಡ್ತೀವಿ. ತುಂಬಾ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡಿ ಇದರಲ್ಲಿ, ಆದ್ರೆ ಮಾತ್ರ ನಿಮ್ಗೆ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಮಾಡಕ್ಕಿದು. ಸ್ವಲ್ಪ ಒಂದು ನಾಲ್ಕೈದು ಪ್ರಾಬ್ಲಮ್ ಡಯಾಗ್ರಾಮ್ ಬರೆದ್ಬಿಟ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಯಾವ ರೀತಿ ಮಾಡೋದು ಅಂತ. ಈಗ ಇಲ್ಲಿ ನಾವು ಫಾರ್ವರ್ಡ್ ಪಾಸು ಬ್ಯಾಕ್ವರ್ಡ್ ಪಾಸ್ ಮಾಡ್ಬೇಕಾಗತ್ತೆ. ಏನು ಅಂದ್ರೆ ಏನಿಲ್ಲ, ಜಸ್ಟ್ ಹಿಂಗ್ ಬರ್ಕೊಂಡು ಒಂದು ಲೈನ್ ಎಳ್ಕೊಬಿಡಿ ಎಲ್ಲಾ ಬಾಕ್ಸ್ ಅಲ್ಲೂ. ಓಕೆ, ಸ್ಟಾರ್ಟಿಂಗ್ ಇನಿಷಿಯಲ್ ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ 0 ಅಂತ ಬರ್ಕೊಂಡೆ. ಇಲ್ಲಿಗೆ ಬನ್ನಿ, ಎಷ್ಟು ಆರೋ ಹೆಡ್ಸ್ ಮೀಟ್ ಆಗ್ತಾ ಇತ್ತು ನೋಡಿ. ಆರೋ ಹೆಡ್ಸ್ ಅಂದ್ರೆ ನೋಡಿ, ಈ ಆರೋ ಹೆಡ್ ಮೀಟ್ ಆಗ್ತಾ ಇರೋದು ಒಂದೇ ಆಗ್ತಾ ಇರೋದು. ಸೊ 0 + 9 ಆಯ್ತಿದು. ಓಕೆ, ಇಲ್ಲಿಗೆ ಬನ್ನಿ, ಎಷ್ಟು ಆರೋ ಹೆಡ್ಸ್ ಮೀಟ್ ಆಗ್ತಾ ಐತೆ, ಒಂದೇ ಆಗ್ತಾ ಇರೋದು. ಸೊ 9 + 3 12. ಇಲ್ಲಿಗೆ ಬನ್ನಿ, ಇಲ್ಲಿ 2 ಆಗ್ತಾ ಐತೆ. ಸೊ 2 ಬಂದಾಗ, ಸೊ 9 + 2 ಎಷ್ಟು 11. ನೆಕ್ಸ್ಟ್ 12 + 0 12. ಈ ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ? 12 ಜಾಸ್ತಿ ಇದೆ, ಅದಕ್ಕೆ 12 ಇಲ್ಲಿ ಬರೀರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಯಾವ್ದು ಜಾಸ್ತಿ ಇರುತ್ತೆ, ಎರಡು ಆರೋ ಏನಾನ ಮೀಟ್ ಆಗ್ತಾ ಇದ್ರೆ ಆ ಆರೋದಲ್ಲಿ ಈ ಆರೋ ಮೀಟ್ ಆಗ್ತಾ ಇದ್ರೆ ಆಡ್ ಮಾಡಿ. 9 + 2 11 ಬರುತ್ತೆ. ಇಲ್ಲಿ 12 + 0 12 ಬರುತ್ತೆ. ಸೊ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಬರೀತೀರಾ, 12 ಅಂತ ಬರೀತೀರಾ. ಪುನಃ ಇಲ್ಲಿ ಒಂದೇ ಆರೋ ಹೆಡ್ ಮುಗ್ತದೆ, 12 + 7 19. ಓಕೆ, ಇಲ್ಲಿಗೆ ಬನ್ನಿ, ಒಂದೇ ಒಂದು ಆರೋ ಹೆಡ್ ಮೀಟ್ ಆಗ್ತಾ ಐತೆ. ಸೊ 9 + 6 25. ಇಲ್ಲಿ ಬನ್ನಿ, ಎರಡು ಮೀಟ್ ಆಗ್ತಾ ಐತೆ. ಸೊ 25 + 1 26 ಆಗುತ್ತೆ. ಅದೇ 19 + 4 23 ಆಗುತ್ತೆ. ಈ ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ? 26 ಜಾಸ್ತಿ ಇದೆ, ಅದಕ್ಕೆ 26 ಬರೀರಿ. ಇಲ್ಲಿ ಬನ್ನಿ, ಇಲ್ಲಿ ಒಂದೇ ಮೀಟ್ ಆಗ್ತಾ ಇದೆ. 26 + 5 31. ಓಕೆ, ಸೊ ಇದು ಫಾರ್ವರ್ಡ್ ಪಾಸ್ ಆಯ್ತು. ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸತಿ ವಿಡಿಯೋ ಹಿಂದೆ ಹೋಗಿ ನೋಡಿ, ಕ್ಲಿಯರ್ ಆಗಿರುತ್ತೆ. ಎಲ್ಲಿ ಎರಡು ಆರೋ ಹೆಡ್ ಮೀಟ್ ಆಗ್ತಾ ಇದೆಯೋ ಅಲ್ಲಿ ಮಾತ್ರ ನೀವು ಯಾವ್ದು ಜಾಸ್ತಿ ಇದೆ ಬರುತ್ತೆ. ಈಗ ಇದು ಫಾರ್ವರ್ಡ್ ಪಾಸ್ ಆಯ್ತು. ಇದನ್ನ ಬ್ಯಾಕ್ವರ್ಡ್ ಪಾಸ್ ಮಾಡ್ತೀವಿ. ಈ ಬ್ಯಾಕ್ವರ್ಡ್ ಪಾಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಅವಾಗಲೇ ಇಲ್ಲಿ 0 ಮಾಡ್ಕೊಂಡವಲ್ಲ, ಇದನ್ನ ನಾವು 31 ಮಾಡ್ಕೊಬಿಡ್ತೀವಿ. 31 ಇಲ್ಲಿ ಏನಿರುತ್ತೋ ಅದನ್ನ ಇಲ್ಲಿ ಬರಿಬೇಕು ನೀವು. ಓಕೆ, 31. ಇಲ್ಲಿ ಬನ್ನಿ, ಈಗ ನಾವು ನೋಡ್ತಾ ಇರೋದು ವಿತೌಟ್ ಆರೋ ಹೆಡ್ ಎಷ್ಟು ಮೀಟ್ ಆಗ್ತಾ ಐತೆ ಆ ಸರ್ಕಲ್ಗೆ ಅಂತ ನೋಡಿ. ಈ ಸರ್ಕಲ್ಗೆ ವಿತೌಟ್ ಆರೋ ಹೆಡ್ ಬರೀ ಒಂದೇ ಮೀಟ್ ಆಗ್ತಾ ಇರೋದು. ಸೊ 31 - 5 26. ಓಕೆ, ಈಗ ಇಲ್ಲಿ ಬನ್ನಿ, ಇಲ್ಲಿ ಒಂದೇ ಮೀಟ್ ಆಗ್ತಾ ಇರೋದು. 26 - 1 27. ಓಕೆ, 26 - 1 27. ಈಗ ಇಲ್ಲಿ ಎರಡು ಆರೋ ಹೆಡ್ ಮೀಟ್ ಆಗ್ತಾ ಐತೆ. ಸೊ ಫಸ್ಟ್ ಇದನ್ನ ತಗೊಳ್ಳೋಣ. 27 - 6 27. ಅಲ್ಲಿ 6 ಹೋದ್ರೆ ಎಷ್ಟು ಅನ್ಬಿಟ್ಟು. ಸೊ 6 ಹೋದ್ರೆ ನಿಮ್ಗೆ
21 ಬರುತ್ತೆ. ಸಾರಿ ಇದು 26 7 ಬರಲ್ಲ, ಇಲ್ಲಿ ತಪ್ಪು ಮಾಡಿದ್ದೀನಿ. ಇದು 26 ಮೈನಸ್ 1. ಓಕೆ, 25 ಬರುತ್ತೆ ಇಲ್ಲಿ. ಸಾರಿ, ಆ್ಯಡ್ ಮಾಡಬಾರ್ದು, ಮೈನಸ್ ಮಾಡಬೇಕು. 26 ಮೈನಸ್ 26 ಮೈನಸ್ 1 25 ಬಂತು. ಈಗ ಇಲ್ಲಿ ಎರಡು ಹ್ಯಾರೋ ಹೆಡ್ ಮೀಟ್ ಆಗ್ತಾ ಇರೋದು. 25 ಮೈನಸ್ 6 25 ಮೈನಸ್ 6 ಮಾಡಿದ್ರೆ ನಿಮಗೆ 19 ಬರುತ್ತೆ. ಅದೇ ತರ 26 ಮೈನಸ್ 4 ಮಾಡಿದ್ರೆ 26 ಮೈನಸ್ 4 ಮಾಡಿದ್ರೆ ನಿಮಗೆ 22 ಬರುತ್ತೆ. ಈಗ ಈ ಎರಡರಲ್ಲಿ ಯಾವುದು ಚಿಕ್ಕದಿದೆಯೋ ಅದನ್ನ ಬರೀಬೇಕು. ಬ್ಯಾಕ್ವರ್ಡ್ ಪಾಸಲ್ಲಿ ಅದನ್ನ ಜ್ಞಾಪನ ಇಟ್ಕೊಳ್ಳಿ. ಬ್ಯಾಕ್ ಬರ್ಬೇಕಾದ್ರೆ ಯಾವುದು ಕಮ್ಮಿ ಇದೆ ಬರಿತೀವಿ, ಫಾರ್ವರ್ಡ್ ಹೋಗ್ಬೇಕಾದ್ರೆ ಯಾವುದು ಜಾಸ್ತಿ ಇದೆ ಅದನ್ನ ಬರಿತೀವಿ. ಸೊ ಬ್ಯಾಕ್ವರ್ಡ್ ಪಾಸಲ್ಲಿ ಯಾವ್ದು ಕಮ್ಮಿ ಇದೆ ಅಂತ ಬರೀಬೇಕು. ಸೊ ಈ ಎರಡರಲ್ಲಿ ಯಾವ್ದು ಕಮ್ಮಿ ಇದೆ? 19. ಸೊ 19 ಬರ್ಕೊಡ್ತೀನಿ. ಇಲ್ಲಿಗೆ ಬರ್ತೀನಿ, ಒಂದೇ ಆರೋ ಹೆಡ್ ವಿತೌಟ್ ಆರೋ ಹೆಡ್ ಬರ್ತಾ ಇರೋದು. 19 ಮೈನಸ್ 7 12. ಓಕೆ, ನೆಕ್ಸ್ಟ್ ಇಲ್ಲಿ 2 ಬರ್ತಾ ಐತೆ. ಸೊ ವೇಟ್ ಮಾಡ್ತೀನಿ, ಇಲ್ಲಿ 2 ಬರ್ತಾ ಐತೆ. ಸೊ ಈ ಕಡೆದು 12 ಮೈನಸ್ 0 ಇದು 12 ಆಗುತ್ತೆ. ಓಕೆ, ಈಗ 12 ಮೈನಸ್ 2 10. ಓಕೆ, 12 ಮೈನಸ್ 2 10 ಬರುತ್ತೆ. ಈಗ 12 ಮೈನಸ್ 3 9 ಬರುತ್ತೆ. ಈ 10 9 ಯಾವ ಕಮ್ಮಿ ಇರೋದು? 9. ಲಾಸ್ಟ್ ಚೆಕ್ ಏನಂದ್ರೆ ಇಲ್ಲಿ 0ನೇ ಬರಬೇಕು. 9 ಮೈನಸ್ 9 0 ಅಂದ್ರೆ ಕರೆಕ್ಟ್ ನಾವು ನೆಟ್ವರ್ಕ್ ನ ಬರ್ದಿದ್ದೀವಿ ಅಂದ್ಬಿಟ್ಟು. ಓಕೆ, ಈಗ ನೆಟ್ವರ್ಕ್ ಫಸ್ಟ್ ಇದು ಬರ್ದಾಯ್ತು. ಸೆಕೆಂಡ್, ಕ್ಯಾಲ್ಕುಲೇಟ್ ದಿ ಅರ್ಲಿಯೆಸ್ಟ್ ಕಂಪ್ಲೀಷನ್ ಟೈಮ್ ಫಾರ್ ದಿ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಸೊ 31 ಡೇಸ್ ಅಂತ ಬರೀಬೋದು ನಾವು. ಏನು ಡ್ಯೂರೇಷನ್ 31 ಡೇಸ್ ವೀಕ್ಸ್ ಏನ್ ಕೊಡಿ, ಇದು ಬರೀ ಡ್ಯೂರೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲೇನ ಡೇ ಅಂತ ಕೊಟ್ಟಿದ್ರೆ 31 ಡೇಸ್ ಅಂತ ಹೇಳ್ಬೋದು. ವೀಕ್ ಅಂತ ಕೊಟ್ಟಿದ್ರೆ 31 ವೀಕ್ಸ್ ಅಂತ ಹೇಳೋದು. ಟೋಟಲ್ ಟೈಮ್ ತಗೊಳ್ಳೋದು. ಕ್ಯಾಲ್ಕುಲೇಟ್ ದಿ ಅರ್ಲಿಯೆಸ್ಟ್ ಕಂಪ್ಲೀಷನ್ ಟೈಮ್ ಫಾರ್ 31. ಡಿಟರ್ಮೈನ್ ದಿ ಕ್ರಿಟಿಕಲ್ ಪಾತ್ ಅಂತ ಯಾರು. ಈಗ ಕ್ರಿಟಿಕಲ್ ಪಾತ್ ಕಂಡುಹಿಡಿಯಕ್ಕೆ ತುಂಬಾ ಸಿಂಪಲ್. ಏನು ಅಂದ್ರೆ ಈ ವ್ಯಾಲ್ಯೂ ಎಲ್ಲಿ ಸೇಮ್ ಇದೆ ನೋಡಿ, ಇದು ಸೇಮ್ ಇದೆ, ಇದು ಸೇಮ್ ಇದೆ. ಸೊ ಇಲ್ಲಿ ಬರುತ್ತೆ. ಆಮೇಲೆ 9 9 ಇದು ಸೇಮ್ ಇದೆ, ಇದು ಸೇಮ್ ಇದೆ. 12 12 ಇದು ಸೇಮ್ ಇದೆ, ಇದು ಸೇಮ್ ಇದೆ. ಇಲ್ಲೂ 12 12 ಇದು ಸೇಮ್ ಇದೆ, ಇದು ಸೇಮ್ ಇದೆ. 19 19 ಇದು ಸೇಮ್ ಇದೆ. 25 25 ಇದು ಸೇಮ್ ಇದೆ, ಇದು ಸೇಮ್ ಇದೆ, ಇದು ಸೇಮ್ ಇದೆ, ಇದು ಸೇಮ್ ಇದೆ. ಸೊ ನಮಗೆ ಈಗ ಎಷ್ಟು ಕ್ರಿಟಿಕಲ್ ಪಾತ್ ಬರುತ್ತೆ ಅಂದ್ರೆ 2 ಕ್ರಿಟಿಕಲ್ ಪಾತ್ ಬರುತ್ತೆ. ಸೊ ಫಸ್ಟ್ 1 ಇಂದ 2ಗೆ 1 to 2, 2 to 4, 4 to 5, 5 to 6, ಇಲ್ಲ 4 ಬರುತ್ತೆ. 5 to 6, 6 to 7, 7 to 8. ಓಕೆ, ಅದೇ ತರ ನೆಕ್ಸ್ಟ್ 1 to 2, 2 to 4, 4 to 5, 5 to 7, 7 to 8. ನೆಕ್ಸ್ಟ್ 1 to 2, 2 to 3, 3 to 4, 4 to 5, 5 to 6, 6 to 7, 7 to 8. ಅದೇ ತರ ಇನ್ನೊಂದು ಕ್ರಿಟಿಕಲ್ ಪಾತ್ ಬರುತ್ತೆ. 1 to 2, 2 to 4, 4 to 5, 5 to 7, 5 to 8. ನೀವು ಕೇಳೋದು ಏನ್ ಸರ್ ಇಷ್ಟೊಂದು ಕ್ರಿಟಿಕಲ್ ಪಾತ್ಗಳು ಇರ್ಬೋದು, ಏನ್ ತಲೆಯನ್ನು ಕೆಡ್ಸ್ಕೊಳಕ್ ಹೋಗ್ಬಿಡಿ. ಕ್ರಿಟಿಕಲ್ ಪಾತ್ ಇದ್ರೂ ನಡೆಯುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಆಲ್ 4-5 ಕ್ರಿಟಿಕಲ್ ಪಾತ್ ಇದ್ರೂ ನಡೆಯುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲಾದ್ರೂ ಸೇಮ್ ಇರೋದ್ರಿಂದ ಈ ಕ್ರಿಟಿಕಲ್ ಪಾತ್ಗಳು 4 ಇರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು 2 ಕ್ವಶನ್ ಇದೆ ಇದ್ರಲ್ಲಿ ಸಾಲ್ವ್ ಮಾಡೋದು, ಈ ಕ್ವಶನ್ ಪೇಪರ್ದು. ಅದು ಮಾಡ್ಬಿಟ್ಟು ನಾವು ಈ ಫಸ್ಟ್ ಈ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ನ ಎಂಡ್ ಮಾಡೋಣ. ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋಸು, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.